ನಮಸ್ಕಾರ. ಯುವರತ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಮನುಷ್ಯ ಅಂತ ಹುಟ್ಟಿದ ಮೇಲೆ ನೀತಿ, ನಿಯಮ, ಸಿದ್ಧಾಂತ ಅನ್ನೋದು ಇರಲೇಬೇಕು ಅನ್ನೋದನ್ನ ನಂಬಿದಂತಹ ವ್ಯಕ್ತಿ ಇವರು. ಹೌದು, ನಮ್ಮ ಇವತ್ತಿನ ಯುವರತ್ನ ಕಾರ್ಯಕ್ರಮದಲ್ಲಿರುವಂತಹ ಈ ವ್ಯಕ್ತಿ ನಿರಂತರವಾಗಿ ಕಳೆದ 36 ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ತಾವು ಬದುಕನ್ನ ಕಟ್ಟಿಕೊಂಡು ತಾನು ದುಡಿದ ಹಣದಲ್ಲಿ ಸಾಮಾಜಿಕ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಹಲವರಿಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಸಹಾಯವನ್ನ ಮಾಡಿದ್ದಾರೆ. ಇವತ್ತಿನ ನಮ್ಮ ಯುವರತ್ನ ಕಾರ್ಯಕ್ರಮದಲ್ಲಿದ್ದಾರೆ ಕಿಕ್ಕೇರಿ ಸುರೇಶ್ ಅವರು. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸುರೇಶ್ ಕಿಕ್ಕೇರಿ ಮೂಲತಃ ಎಂಜಿನಿಯರ್, ಕಾಂಟ್ರಾಕ್ಟರ್ ಆಗಿರೋ ಇವರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು. ತಮ್ಮದೇ ಆದ ತಂಡ ಕಟ್ಟಿಕೊಂಡು ಸಮಾಜ ಸೇವೆಯನ್ನ ಮಾಡ್ತಿದ್ದಾರೆ. ರೆಹಮಾನ್ ಖಾನ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಅಂಬರೀಶ್ ಇವರ ನೆಚ್ಚಿನ ನಾಯಕರು. ಕೆಆರ್ ಪೇಟೆ ಎಂಜಿನಿಯರ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ, ಕಾವೇರಿ ನೀರಾವರಿ ನಿಗಮಕ್ಕೆ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದೀಗ ಕೆಆರ್ ಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಗೆ ಅಣಿಯಾಗಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ಯುವರತ್ನ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪಡುತ್ತೇವೆ. ಈ ಅವಾರ್ಡ್ ಕೊಟ್ಟಿರೋದು ನಮ್ಗೆ ಇನ್ನೊಂದಷ್ಟು ಜವಾಬ್ದಾರಿನ ಜಾಸ್ತಿ ಮಾಡುತ್ತೆ. ಈ ಜವಾಬ್ದಾರಿನ ಇನ್ನೂ ಹೆಚ್ಚು ಹೊರೋವಂಥ ಕೆಪಾಸಿಟಿ ನನಗಿದೆ. 100% ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಸಮಾಜ ಸೇವೆನ ಮಾಡೋದ್ರ ಮುಖಾಂತರ ನಿಮ್ಮ ಅವಾರ್ಡ್ಗೆ ಗೌರವಿಸುವಂಥ ಕೆಲಸನ ನಾವು ಮಾಡ್ತೇವೆ. ಈಗ ನಾನು ನನ್ನದು ಅನ್ನುವಂತಹ ಸ್ವಾರ್ಥದ ನಡುವೆ ಕಳೆದ 36 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ ಅನ್ನೋದಾದ್ರೆ ಏನು ಪ್ರೇರಣೆ ಆಯ್ತು ಸರ್ ನಿಮಗೆ? ನಮ್ಮಲ್ಲಿ ಭಾಳಷ್ಟು ಜನ ಬಡವ್ರ ಮಕ್ಳುಗಳಿರ್ತಿದ್ರು, ಮತ್ತು ಅವ್ರ ಎಜುಕೇಷನಲ್ ಪ್ರಾಬ್ಲಮ್ಸು, ಮತ್ತು ನಾವು ಗ್ರಾಸ್ ರೂಟಿಂದನೇ ಬಂದಿರೋದು. ಸೊ ಅದರಿಂದ ತೊಡಗಿಸ್ಕೊಂಡು ನಾವು ಸಮಾಜದಲ್ಲಿ ಯಾರು ತುಳಿತಕ್ಕೊಳಗಾಗಿರ್ತಾರೆ ಅವ್ರ ಪರ ನಿಲ್ಲಬೇಕು ಅನ್ನೋ ಭಾವನೆ ಮೊದಲಿಂದನಿತ್ತು. ಮತ್ತು ನಮ್ಮ ತಾಲೂಕಿನಲ್ಲಿ ಭಾಳಷ್ಟು ಪ್ರಾಮಾಣಿಕ ರಾಜಕಾರಣಿಗಳಿದ್ರು. ಎಸ್ ಎಂ ನಿಂಗಪ್ಪನವರು, ಮತ್ತು ಬೊಮ್ಮೇಗೌಡರು, ಕೃಷ್ಣ ಅವರು, ಅವರೆಲ್ಲ ಭಾಳ ಎಲ್ಲ ಇನ್ ಆಲ್ ರೆಸ್ಪೆಕ್ಟ್ ಅವರು ನಾನ್ ಕರಪ್ಟಿವ್, ಜೊತೆಗೆ ಯಾವುದೇ ಅವ್ರ ಮೇಲೆ ಕೆಟ್ಟ ಆಪಾದನೆಗಳು ಯಾವುದು ಬರ್ದಂಗೆ ನಡ್ಕೊಂಬಂದಂಥ ತಾಲೂಕು ನಮ್ಮದು. ಸೊ ಹಂಗಾಗಿ ಅವ್ರುಗಳೆಲ್ಲ ಪ್ರಾಮಾಣಿಕ ವ್ಯಕ್ತಿಗಳೇ ನಮಗೆಲ್ಲ ಪ್ರೇರಣೆ. ನಾವು ಏನಾದರೂ ಪ್ರಾಮಾಣಿಕವಾಗಿ ಸಹಾಯ ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋದು ನಮ್ಮ ತಾಲೂಕಿನ ಹಿರಿಯರೇ ಪ್ರೇರಣೆ. ಆ್ಯಕ್ಚುಲಿ ನಿಮ್ಮ ಬಾಲ್ಯ ಬದುಕನ್ನು ನೆನಪಿಸ್ಕೊಳ್ಳೋದಾದ್ರೆ ಹೇಗಿತ್ತು ಸರ್? ಬಾಲ್ಯ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ತಂದೆಯವರ ಜೊತೆಗಿನ ಒಡನಾಟ, ಇದನ್ನು ನನ್ನ ತಂದೆ ತಾಯಿ ನಮ್ಗೆ ಭಾಳ ಒಳ್ಳೆಯವರು. ಇಬ್ಬರು ಅನ್ಎಜುಕೇಟೆಡ್, ಅವ್ರಿಗೆ ಎಜುಕೇಷನ್ ಇಲ್ದಿದ್ರು ನಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಸಾಕಿದ್ರು. ನಾನು ಅವ್ರ ಜೊತೆನೇ ನನ್ನ ಮಕ್ಕಳು ಓದಿಸಿದ್ರು, ಹಾಸ್ಟೆಲ್ ಓದಿಸಿದ್ರು ನಾನು ಅವ್ರ ಜೊತೆನೇ ಇರೋ ಪ್ರಯತ್ನ 100% ಮಾಡಿದ್ದೀನಿ, ತಂದೆ ತಾಯಿ ಜೊತೆನೆ. ಮತ್ತು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋ ವಿಚಾರದಲ್ಲಿ ನನ್ನ ಜೊತೆ ಇರೋ ಫ್ರೆಂಡ್ಸ್ ಇರ್ಬೋದು, ನಮ್ಮ ಕಾರ್ಯಕರ್ತರು ಇರ್ಬೋದು, ಅವ್ರನ್ನ ಯಾರು ತಂದೆ ತಾಯಿ ಸರಿಗೆ ನೋಡ್ಕೊಳ್ಳಲ್ಲ ಅಂದ್ರೆ ಅವ್ರನ್ನ ಯಾವತ್ತೂ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಸೇರಿಸೋದಿಲ್ಲ ನನ್ನ ಹತ್ರ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳೋ ವಿಚಾರದಲ್ಲಿ ಕಾಂಪ್ರಮೈಸು ಇಲ್ಲ, ನನ್ನ ಹತ್ರನೂ ಕಾಂಪ್ರಮೈಸ್ ಇಲ್ಲ, ನನ್ನ ಜೊತೆಲಿರೋರು ಕಾಂಪ್ರಮೈಸ್ ಆಗೋದಿಲ್ಲ. ರಾಜಕೀಯಕ್ಕೆ ಬರಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಇಲ್ಲ, ಆ್ಯಕ್ಚುಲಿ ನಾನು ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶ ನನಗಿರಲಿಲ್ಲ. ನನಗೆ ರಾಜಕೀಯದ ಆಸೆನೂ ಇರಲಿಲ್ಲ. ನಾನು ಆ್ಯಕ್ಚುಲಿ MBG ಗ್ರೂಪ್, ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಸೇರ್ಬೇಕು ಅಂದ್ಕೊಂಡಿದ್ದೆ ಡಿಪ್ಲೊಮಾ ಮುಗಿದ್ಮೇಲೆ. ಸೊ ಅದು ಅನ್ಎಕ್ಸ್ಪೆಕ್ಟೆಡ್ ಪೊಲಿಟಿಕಲ್ ಎಂಟ್ರಿ. ಸೊ ಒಂದು ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸ್ವಲ್ಪ ನನ್ನ ಹತ್ರ ಯಾರು ಜನ ಇಲ್ಲ, ಹಂಗೆ ನೆಗೆಟಿವ್ ಕಾಮೆಂಟ್ಸ್ ನನಗೆ ಕೆಲವು ಲೀಡರ್ಸ್ ಮಾಡಿದಾಗ ಸರ್ ನನ್ನ ಹತ್ರ ಜನ ಇರೋದು ಪ್ರೂವ್ ಮಾಡಬೇಕಂದ್ರೆ ಬೇರೆ ದಾರಿ ಇಲ್ಲ, ಹಂಗಾಗಿ ರಾಜಕಾರಣಕ್ಕೆ ಬಂದೆ. ಸೊ ಜೊತೆಗೆ ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋಕೆ ನಾನು ಊರಿನಲ್ಲಿ ಉಳ್ಕೊಳ್ಳೋ ಪರಿಸ್ಥಿತಿ ಯಾಕೆ ಬಂತಂದ್ರೆ ನನ್ನ ತಮ್ಮ 89ರಲ್ಲಿ ಎಕ್ಸ್ಪೈರ್ ಆಗ್ಬಿಟ್ರು. ಸೊ ಆ ಕಾರಣದಿಂದ ಊರಿನಲ್ಲಿದ್ದೆ. ಜೊತೆಗೆ ಈ ಕಾಮೆಂಟ್ಸ್ಗಳಿಂದ ನಾನು ರಾಜಕಾರಣಕ್ಕೆ ಬಂದೆ. ಏನಾದರೂ ಪ್ರೇರಣೆ ಇತ್ತ ಅಂದ್ರೆ ಈಗ ರಾಜಕೀಯ ಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಇದ್ರ? ಅದೇನಾದ್ರು? ಹೌದು, ನಮ್ಮ ತಾತ ಅವ್ರ ಕಾಲದಿಂದನೂ ಪೊಲಿಟಿಕಲ್ ಇದು. ನಮ್ಮ ಚರ್ಮನ್ ಭದ್ರೇಗೌಡರು ಅಂತ, ನಮ್ಮ ದೊಡ್ಡಪ್ಪ ಶಿವರಾಮೇಗೌಡರು ಅಂತ, ಎಲ್ಲರೂ ಪೊಲಿಟಿಕಲ್ ಮೊದಲಿಂದನೂ ಇದ್ರು. ಗ್ರಾಮ ಪಂಚಾಯತಿ ಪ್ರಧಾನರಾಗಿದ್ರು, ನಮ್ಮ ತಾತ ಅಧ್ಯಕ್ಷರಾಗಿದ್ರು. ಸೊ ನಮ್ಮ ಫ್ಯಾಮಿಲಿ ಮೊದಲಿಂದನೂ ಇದೆ. ತಂದೆಯವರು ಏನು ಪೊಲಿಟಿಕಲಿ ಕೆಲಸ ಮಾಡ್ತಿದ್ರು ಅಷ್ಟೇ, ಅವ್ರೇನು ಯಾವುದೇ ಚುನಾವಣೆ ಕಂಟೆಸ್ಟ್ ಮಾಡಿರಲಿಲ್ಲ. ಅವರು ಪಕ್ಕ ರೈತರಷ್ಟೇ. ಹಂತ ಹಂತವಾಗಿ ಸರ್ ರಾಜಕೀಯದಲ್ಲಿ ಬೆಳೆಯೋದಂದ್ರೆ ಅಷ್ಟು ಸುಲಭ ಸಾಧ್ಯ ಏನಿಲ್ಲ. ನೀವು ರಾಜಕೀಯ ಪ್ರವೇಶ ಅಂದಾಗ ಯಾವ ರೀತಿ ಸವಾಲುಗಳನ್ನು ಎದುರಿಸಿದ್ರಿ? ಭಾಳ ಕಷ್ಟ ಇದೆ. ಯಾಕಂದರೆ ನಮಗೆ ಬ್ಯಾಕ್ ಗ್ರೌಂಡ್ ಇಲ್ದೇನೆ ಫ್ಯಾಮಿಲಿನಲ್ಲಿ ನಮ್ಮ ತಂದೆ ಒಬ್ಬ ರೈತ ಅನ್ನೋದು ಬಿಟ್ಟರೆ ಬೇರೇನು ದೇರ್ ಇಸ್ ನೋ ಬ್ಯಾಕ್ ಗ್ರೌಂಡ್.
ಸೊ ನಮಗೆ ಸ್ಟೇಜ್ ಬೈ ಸ್ಟೇಜು ಈ ಕಾಂಟ್ರಾಕ್ಟ್ ವರ್ಕ್ ಮಾಡಿಕೊಂಡು ಸೋಷಿಯಲ್ ವರ್ಕ್ ಆಕ್ಟಿವಿಟಿ ಮಾಡಿಕೊಂಡು ಮತ್ತೆ ನಾವೆಲ್ಲ ಯಾವುದೇ ವಿಚಾರದಲ್ಲೂ ಪಬ್ಲಿಕ್ಸಲ್ಲಿ ಕೆಟ್ಟ ಭಾವನೆಗಳಿಗೆ ಅವಕಾಶ ಕೊಡ್ದೇನೆ ಮತ್ತೆ ಈ ಒಬ್ಬ ಲೀಡರ್ಸ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ರಿಸೀವ್ ಮಾಡದೇ ಇರೋದು ಅದು ನಮ್ಮ ಲೈಫಲ್ಲೇ ಸ್ವಿಚ್ ಆಫ್ ನಮ್ಮ ಲೈಫಲ್ಲಿ ಯಾವತ್ತೂ ಮಾಡಲ್ಲ. ಸೂಪರ್. ಯಾವತ್ತು ಆಮೇಲೆ ಯಾರು ಫೋನು ರಿಸೀವ್ ಮಾಡಿಲ್ಲ ಅಂತ ಯಾರು ನನ್ನ ಬಗ್ಗೆ ಕಂಪ್ಲೇಂಟ್ ಹೇಳಕ್ ಅವಕಾಶನೇ ಇಲ್ಲ. ಅದು ಎಲ್ಲಿ ಬೇಕಾದ್ರೆ ಎಲ್ಲಿ ಪ್ರಶ್ನೆ ಮಾಡಿದ್ರು ಅಷ್ಟೇ. ಇನ್ ಆಲ್ ರೆಸ್ಪೆಕ್ಟ್ ನನ್ನ ನಡವಳಿಕೆನಲ್ಲಿ ನನ್ನ ಕ್ಯಾರೆಕ್ಟರ್ ವಿಚಾರದಲ್ಲಿ ಅಥವಾ ನಾನ್ ಕರಪ್ಟಿವ್ ಅನ್ನೋ ವಿಚಾರದಲ್ಲೂ ಯಾರು ಎಲ್ಲಿ ಪ್ರಶ್ನೆ ಮಾಡಿದ್ರು ಅದಕ್ಕೆ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ನಾನು ನಡ್ಕೊಂಡ್ ಬಂದಿರೋ ರೀತಿ ಹೆಂಗಿದೆ, ಸಿದ್ಧಾಂತ ಇದೆ. ಹೌದು, 100% ಇದೆ. ಸಂಪಾದನೆ ಮಾಡೋಕೆ ಬೇರೆ ಇದೆ, ವೃತ್ತಿನೇ ಬೇರೆ, ಪ್ರವೃತ್ತಿನೇ ಬೇರೆ. ವೃತ್ತಿ ಮಾಡೋದಕ್ಕೆ ಬೇರೆ ವೃತ್ತಿ ಇದೆ. ನಾನು ಬೇಸಿಕಲಿ ಇಂಜಿನಿಯರಿಂಗ್ ಕಾಂಟ್ರಾಕ್ಟರ್, ಪೆಟ್ರೋಲ್ ಬಂಕ್ ಓನರ್. ಸೊ ಅದು ವೃತ್ತಿ, ಪ್ರವೃತ್ತಿ ಇದು ಆಕ್ಚುಲಿ. ಆದ್ರೆ ಇಷ್ಟಪಟ್ಟು ಏನಾದ್ರೂ ಈ ಕ್ಷೇತ್ರವನ್ನ ಆಯ್ಕೆ ಹೌದು ಮಾಡ್ಕೊಂಡ್ರಾ? ಹೌದು 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 ಇಷ್ಟಪಟ್ಟೆ ಕೆಲಸ ಮಾಡ್ತೀವಿ. ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಅದ್ರಲ್ಲಿ ಕಾಂಪ್ರಮೈಸ್ ಇಲ್ಲ. ಯಾಕಂದ್ರೆ ನಾನು ಯಾರೇ ಎಷ್ಟೇ ಜನ ಬಂದ್ರು ನಮ್ಮ ಸರೌಂಡಿಂಗ್ ಏನು ವಿಲೇಜಸ್ ಬರ್ತವೆ, ಆ ಯಾವುದೇ ವಿಲೇಜ್ ಜನ ಬಂದ್ರು, ಯಾವುದೇ ಕಮ್ಯುನಿಟಿಯವ್ರು ಬಂದು ನಮ್ಮ ಹತ್ರ ಯಾವುದೇ ಪಾರ್ಟಿ ಕಮ್ಯುನಿಟಿ ಪ್ರಶ್ನೆ ಏನಿಲ್ಲ. ಚುನಾವಣೆ ಬಂದಾಗ ಪಾರ್ಟಿ, ಅದು ಬಿಟ್ಟರೆ ಬೇರೆ ಯಾವತ್ತು ಆ ಫೀಲಿಂಗಲ್ಲಿ ನಾನು ಯಾವತ್ತೂ ಕೆಲಸ ಮಾಡಿಲ್ಲ. ಆ ಥರ ಕಂಪ್ಲೇಂಟ್ ನಮ್ಮ ಜನ ಯಾರೂ ಹೇಳೂ ಇಲ್ಲ, ಹೇಳೋರಿಗೆ ಆ ಥರ ನಡ್ಕೊಳ್ಳೋದು ಇಲ್ಲ. ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೆ ಸರ್ ಆ ಮಾತಿನಲ್ಲಿ ಶಿಸ್ತು ಕಾಣ್ತಾ ಇದೆ, ಜೊತೆಗೆ ಒಂದು ಸಿದ್ಧಾಂತ ಅನ್ನೋದಿದೆ ಈ ವ್ಯಕ್ತಿಗೆ, ಮತ್ತೆ ನಾಯಕತ್ವದ ಗುಣ ಅನ್ನೋದು ಗೊತ್ತಾಗ್ತದೆ. 1988 ಅಲ್ಲಿ ವಿದ್ಯಾರ್ಥಿ ನಾಯಕರಾಗ್ತೀರಿ. 87 NSU ವಿದ್ಯಾರ್ಥಿ ಕಾಂಗ್ರೆಸ್ಗೆ ಅವಾಗ ನಾವೇನು ಕೇಳ್ತಿರ್ಲಿಲ್ಲ, ಅವರೇನು ಮನೆಗೆ ಲೆಟರ್ ಕಳಿಸಿದ್ರು 87 ಆಮೇಲೆ 89 ನಾವು ಯೂತ್ ಕಾಂಗ್ರೆಸ್ಗೆ ಬಂದು 89 ಸಕ್ರಿಯವಾಗಿ ಓಡಾಡಿದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ. 89 ವೈ ಕಾಂಗ್ರೆಸ್ ಸರ್? ಯಾಕೆ ಕಾಂಗ್ರೆಸ್? ನಮ್ಮ ತಂದೆ ಕಾಂಗ್ರೆಸ್ ಇಲ್ಲಿದ್ರು, ನಮ್ಗೇನು ಅವಾಗೇನು ಆ ಥರ ಇದೇನಿಲ್ಲ. ಕಾಂಗ್ರೆಸ್ ಮತ್ತೆ ದೇಶಕ್ಕೆ ಸ್ವಾತಂತ್ರ್ಯದ ವಿಚಾರದಲ್ಲಿ ಕಾಂಗ್ರೆಸ್ ಎಲ್ಲ ಪಾತ್ರ ಇತ್ತು. ಅವಾಗೆಲ್ಲ ಪಾಠ ಪ್ರವಚನಗಳಲ್ಲೂ ಎಲ್ಲ ಅದೇ ತರ ಇತ್ತು. ಸೊ ಹಂಗಾಗಿ ನಮ್ಮ ತಂದೆನೂ ಕೆಲಸ ಮಾಡ್ತಿದ್ದ ಅದೇ ಸಮಾಜದಲ್ಲಿ ಏನಾಗುತ್ತೆ, ನಮ್ಮ ತಂದೆ ಒಂದು ಪಕ್ಷದಲ್ಲಿ ಕೆಲಸ ಮಾಡೋದು, ನಾನೊಂದು ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ಅದು ಒಳ್ಳೆ ಮೆಸೇಜು ಅಲ್ಲ, ಮತ್ತೆ ನಮ್ಮ ತಂದೆನೂ ರೆಸ್ಪೆಕ್ಟ್ ಮಾಡ್ದಂಗೆ ಆಗಲ್ಲ. ಆ ಕಾರಣಕ್ಕೆ ಅವ್ರು ಎಲ್ಲಿ ಕೆಲಸ ಮಾಡ್ತಾರೆ ನಾನು ಅಲ್ಲೇ ಕೆಲಸ ಮಾಡಿದೆ, ಅದಂಗೆ ಕಂಟಿನ್ಯೂ ಆಯ್ತು. ನಿಮ್ಮ ರಾಜಕೀಯದ ಜರ್ನಿ ಅನ್ಬೇಕಾದ್ರೆ ತಾಲೂಕ್ ಪಂಚಾಯತ್ ಈ ತರ ಆರಂಭ ಆಗುತ್ತೆ, ತಿಳಿಸ್ಕೊಡಿ ಸರ್. ತಾಲೂಕ್ ಪಂಚಾಯತ್ ನಾನು ಆ್ಯಕ್ಚುಲಿ 2000 ಎಲೆಕ್ಷನ್ ಫಸ್ಟ್ ಫೇಸ್ ಮಾಡಿದ್ದು. ತಾಲೂಕ್ ಪಂಚಾಯತ್ ಎಲೆಕ್ಷನ್ 2009 ಫೇಸ್ ಮಾಡಿ ಗೆದ್ದೆ. ಅದಾದಮೇಲೆ 2004 ತಾಲೂಕ್ ಪಂಚಾಯತ್ ಪ್ರೆಸಿಡೆಂಟ್ ಆದೆ. ನಾನು ಪ್ರೆಸಿಡೆಂಟ್ ಆಗಬೇಕಾದ್ರೂ 73 ಡೇಸ್ ನಾನು ಆ್ಯಕ್ಚುಲಿ ಮೆಂಬರ್ಸ್ ಎಲ್ಲ ಹೊರಗಡೆ ಕರ್ಕೊಂಡೋಗಿ, ಅದು ಕೆಲವೆಲ್ಲ ಕಾನೂನು ತೊಡಕುಗಳಾಗ್ಬಿಡ್ತು ನನಗೆ. ಯಾಕಂದರೆ ಬೇರೆಯವ್ರು ಅಧ್ಯಕ್ಷರಾಗಿದ್ದು, ಅದು ನೋ ಕಾನ್ಫಿಡೆನ್ಸ್ ಮೋಷನ್ ತಂದು ಅವ್ರು ನಿಲ್ಲಿಸಿ ಆಮೇಲೆ ನಾವು ಅಧ್ಯಕ್ಷರಾಗಿದ್ದು. ಸೊ ಅದು 73 ಡೇಸ್ ಮೆಂಬರ್ಸ್ ಎಲ್ಲ ಹೊರಗಡೆ ಇಟ್ಕೊಂಡು ಆಮೇಲೆ ನಾನು ಅಧ್ಯಕ್ಷರಾಗಿದ್ದು. ಸೊ ಅದು ನನಗೆ ಸ್ಟ್ರಗಲ್ ಅಂದರೆ ಈ ಲೀಡರ್ಸ್ ಮಕ್ಳುಗಳಿಗೆ ಅವ್ರಿಗೆಲ್ಲ ಈಸಿಯಾಗಿ ಸಿಕ್ಕುತ್ತೆ. ನಾವೆಲ್ಲ ಮಧ್ಯಮ ವರ್ಗದಿಂದ ಬಂದವರು. ಸೊ ನಮ್ಗೆ ಯಾರು ಬೆಂಬಲ ನಿಲ್ಲೋದಿಲ್ಲ. ನಾವೇನಿದ್ರು ನಮ್ಮ ಶ್ರಮದಿಂದ ಮೇಲೆ ಬರಬೇಕು. ಸೊ ಹಂಗಾಗಿ ನನಗೆ ಭಾಳಷ್ಟು ಬೇರೆಯವರು ಈಗ ನನಗಿಂತ ಮೊದಲಾದ್ರೆಲ್ಲ ಭಾಳ ಈಸಿಯಾಗಿ ಆದರು. MLA ತಮ್ಮ ಆದರು, ಅವ್ರು ಯಾವುದೇ ರಿಸ್ಕ್ ಇಲ್ದೇ ಆದರು. ಸೊ ನಾನಾಗುವಾಗ ಭಾಳಷ್ಟು ಸಮಸ್ಯೆಗಳಾಯಿತು. ಹೆಂಗೆ ಎದುರಿಸಿದ್ರಿ ಆ ಸಿಚುವೇಶನ್ಸ್? ಏನಿಲ್ಲ, ನನಗೆ ಕೆಲಸ ಮಾಡೋ ಅದು ಹೋರಾಟದ ಮನೋಮನೆ ಮೊದಲಿಂದನೂ ಇದೆ. ಸೊ ಆ ವಿಚಾರದಲ್ಲಿ ಹಿಂದೆ ಹೋಗೋ ಪ್ರಶ್ನೆ ಇಲ್ಲ. ಆಮೇಲೆ ನಾವು ಯಾವತ್ತೂ ಎಷ್ಟೇ ಟೆನ್ಷನ್ ಆದರೂ ಏನೇ ಆದ್ರೂ ಕ್ಯಾರೆಕ್ಟರ್ ಹ್ಯಾಬಿಟ್ಸಲ್ಲೂ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಹ್ಯಾಬಿಟ್ಸಲ್ಲೂ ಅಷ್ಟೇ. ಅದು ನಮ್ಮ ಇಡೀ ತಾಲೂಕು ಗೊತ್ತಿರೋ ವಿಚಾರ, ಅದರಲ್ಲೂ ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ. ಓಕೆ, ನಿಮ್ಮ ಆಡಳಿತದ ಅವಧಿಯಲ್ಲಿ ನನ್ನ ಈ ತಾಲೂಕು ವ್ಯಾಪ್ತಿಯಲ್ಲಿ ಈ ಕೆಲಸಗಳನ್ನು ಮಾಡಿದ್ದೀನಿ, ನನಗೆ ಆತ್ಮತೃಪ್ತಿ ಕೊಟ್ಟಿದೆ ಅನ್ನೋದಾದ್ರೆ 100%. KS ನರಸಿಂಹಸ್ವಾಮಿ ಅವರ ಹೆಸರಲ್ಲಿ ಒಂದು ಸಮುದಾಯ ಭವನ ಮಾಡಿಸಿದ್ದೇನೆ ನನ್ನ ಅವಧಿನಲ್ಲಿ. ಕಿಕ್ಕೇರಿ ಅವರು, KS ನರಸಿಂಹಸ್ವಾಮಿ ಅವರು. ಅವತ್ತೇನು ಯಾವುದೇ ಸಮಾಜದವರೇ ಆಗಲಿ ಅಥವಾ ಮೀಡಿಯಾನು ಇಷ್ಟೊಂದು ಫಾಸ್ಟ್ ಇರಲಿಲ್ಲ. ಸೊ ಯಾರೂ ನನ್ನೇನು ಕೇಳಿರಲಿಲ್ಲ. ಸೊ ನಮ್ಮೂರವರು ಅವರು ನಮ್ಮ ಊರಿಗೆ ಹಿರಿಮೆ ತಂದಂಥವ್ರು, ಅವ್ರಿಗೆ ಗೌರವಿಸ್ಬೇಕು ಅನ್ನೋ ಕಾರಣಕ್ಕೆ ತಾಲೂಕ್ ಪಂಚಾಯತ್ ರೆಸಲ್ಯೂಷನ್ ಮಾಡಿಸಿ ಅಂಬರೀಷ್ ಅಣ್ಣ, ರೆಹಮಾನ್ ಖಾನ್ ಅವ್ರು ಇಟ್ಕೊಂಡು ಸೊ ಅವತ್ತು ಅಲ್ಲಿ ಸಮುದಾಯ ಭವನ ಮಾಡಿಸಿದ್ವಿ. ಬಡವ್ರ ಬಗ್ಗರು ಮದುವೆ ಮಾಡ್ತಿದ್ದಾರೆ. ಈಗ ಮಧ್ಯೆ ಸ್ವಲ್ಪ ಏನೇನೋ ಮಾಡಿ ನಿಲ್ಸಿದ್ದಾರೆ ಅದನ್ನ. ಹೌದು, ಅದ್ರ ಬಗ್ಗೆ ಯಾರು ಕಾಳಜಿ ತಗೊಂಡಿಲ್ಲ. ಮತ್ತೆ ಜೊತೆಗೆ ಇನ್ನೊಂದೇನಂದ್ರೆ ಇವತ್ತೆಲ್ಲ ಆನ್ಲೈನ್ ಪೇಮೆಂಟ್ ಆಗ್ತಾ ಇದೆ. ಸೊ ನನ್ನ ಅವಧಿನಲ್ಲಿ ಅವಾಗ ಆನ್ಲೈನ್ ಪೇಮೆಂಟ್ ಇರಲಿಲ್ಲ. ನಾನು ಅವಾಗ ಪ್ರತಿ ಮನೆಗೂ ಚೆಕ್ ಕಳಿಸಿದ್ದೀನಿ ನಾನು, ಯಾವುದೇ ಮೀಡಿಯೇಟರ್ಸ್ ಇಲ್ದೇನೆ. ಆಮೇಲೆ ನಮ್ಮಲ್ಲಿ 34 ಗ್ರಾಮ ಪಂಚಾಯತ್ ಬರುತ್ತೆ. 34 ಗ್ರಾಮ ಪಂಚಾಯತ್ಗೂ ನಾನೇ ಡಿಜಿಟಲ್ ಕ್ಯಾಮ್ರಾಗಳು ಕೊಡಿಸಿ, ಯಾಕೆಂದ್ರೆ ಫೋಟೋ ತೆಗಿಯಕ್ಕೆ ದುಡ್ಡು ತಗೋತಾ ಇದ್ರು. ಅದು ಕರಪ್ಟ್ ಮಾಡ್ತಾರೆ. ಬಡವರು 25,000 ಮನೆ ಕಟ್ತಾರೆ, ಅವ್ರ ಹತ್ರ ದುಡ್ಡು ತಿಂದ್ರೆ ಯಾರಿಗೂ ಒಳ್ಳೇದಾಗಲ್ಲ ಅಂತೇಳಿ ನಾನೇ 34 ಕ್ಯಾಮ್ರಾ ಪರ್ಚೇಸ್ ಮಾಡಿ 34 ಪಂಚಾಯತಿಗೂ ಕೊಟ್ಟು ಮತ್ತೆ ಬಿಲ್ ಫಾರ್ಮ್ಗೆ ದುಡ್ಡು ತಗೋತಾ ಇದ್ರು. ಅದನ್ನ ಅವಾಯ್ಡ್ ಮಾಡಿ ಬಿಲ್ ಫಾರ್ಮ್ ನಾನೇ ಪ್ರಿಂಟ್ ಮಾಡಿಸ್ಕೊಟ್ಟು ಮತ್ತೆ ಅವಕ್ಕೆಲ್ಲ ಮೊಮೆಂಟ್ರೀಸ್ಗಳು ಇಡಿಸಿ ಬಿಲ್ ತರಬೇಕಾದ್ರೆ ಹೋಗ್ಬೇಕಾದ್ರೆ ಯಾರೂ ಮೀಡಿಯೇಟರ್ ಇಲ್ದಂಗೆ. ಸೊ ಯಾರು ಫಲಾನುಭವಿ ಇರ್ತಾನೆ ಅವ್ನ ಮನೆಗೆ ಹೋಗಿ ಸೈನ್ ಹಾಸ್ಕೊಬೇಕು, ನಾಳೆ ಬೆಳಗ್ಗೆ ಚೆಕ್ ಕೊಡ್ತೀವಿ, ನೀವೇ ಬಂದು ತೊಗೊಂಡೋಗ್ಬೇಕು ಅಂತೇಳಿ
ಯಾವುದೇ ಮೀಡಿಯೇಟ್ ಇಲ್ದೇ ಸ್ಟ್ರೈಟ್ ಅವೇ ಫಲಾನುಭವಿಗೆ ತಲುಪಿಸುವಂಥ ಕೆಲಸನ ನಾನು 2004 ಮಾಡಿದ್ದೀನಿ. ಇವತ್ತು ಆನ್ಲೈನ್ ಪೇಮೆಂಟ್ ಮಾಡ್ತಿದ್ದಾರೆ, ನಾನು ಅವತ್ತು ಮನೆಗೆ ಚೆಕ್ ಕಳಿಸ್ಕೊಟ್ಟಿದ್ದೀನಿ. ಕಾವೇರಿ ನೀರಾವರಿ ನಿಗಮ ಇದ್ರ ಬಗ್ಗೆ ಹೇಳಿ ಸರ್, ಇಲ್ಲಿ ನಿಮ್ಮ ಪಾತ್ರ. ಕಾವೇರಿ ನೀರಾವರಿ ನಿಗಮ ಆಗಿದ್ದು ನಮ್ಮೆಲ್ಲ ರೈತರಿಗೂ ಒಂದಷ್ಟು ಒಳ್ಳೇದಾಯಿತು, ಒಂದಷ್ಟು ಡೆವಲಪ್ಮೆಂಟ್ ವರ್ಕ್ಗೆ ಪ್ರತ್ಯೇಕವಾದ ನಿಗಮ ಆಗಿದ್ದು. ಸೊ ನಿಗಮಕ್ಕೆ ಸಪ್ರೇಟ್ ಫಂಡ್ಸು ವಗೇರೆ ಕೊಡುವಂಥದ್ದು. ಮತ್ತು ನಮ್ಮ ಕಾವೇರಿ ಬೇಸಿನ್ ಏನಿದೆ, ನಮ್ಮದು ಆರಂಗಿ, ಕಬಿನಿ ಮತ್ತು ಹೇಮಾವತಿ, ಕ್ಯಾರೆಸ್ಸು, ಹೊಟೆಹೊಳೆ, ನಮ್ಮದು ಯಕ್ಷಿ, ಸುಮಾರು ಪ್ರಾಜೆಕ್ಟ್ಗಳು ಬರುತ್ತೆ ಅಲ್ಲಿ. ಸೊ ಆ ವ್ಯಾಪ್ತಿನಲ್ಲಿ ಡೆವಲಪ್ಮೆಂಟ್ ವರ್ಕ್ ಮೊದಲಿಗಿಂತ ನಿಗಮ ಆದಮೇಲೆ ಭಾಳಷ್ಟು ಒಳ್ಳೆ ಕೆಲಸಗಳಾಗಿದ್ದಾವೆ. ನಾನು ಆ ಅಸೋಸಿಯೇಷನಲ್ಲೂ, ನಿಗಮ ಅಸೋಸಿಯೇಷನಲ್ಲೂ, ಮೇನ್ ಅಸೋಸಿಯೇಷನ್ ವೈಸ್ ಪ್ರೆಸಿಡೆಂಟ್ ಆಗಿ ಇನ್ಸಿಯಲ್ ಸ್ಟೇಜಲ್ಲಿ ನಾವೇ ಕೆಲಸ ಮಾಡಿದ್ದು. ಮತ್ತು ತಾಲೂಕು ಅಸೋಸಿಯೇಷನಲ್ಲೂ 4 ವರ್ಷ ನಾನು ತಾಲೂಕು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗೂ ಕೆಲಸ ಮಾಡಿದ್ದೀನಿ. ಅವಾಗಲೂ ಅಷ್ಟೇ ನಮ್ಮ ತಾಲೂಕಿನ ಕಾಂಟ್ರಾಕ್ಟರ್ಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಕೊಡಿಸೋ ವಿಚಾರದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗ್ತಾನೆ, ಯಾರ ಹತ್ರನೂ ಹಣ ತಿಂದೇನೆ ಕೆಲಸ ಮಾಡಿದ್ದೀನಿ. ನಾನೀಗ ಗುತ್ತಿಗೆದಾರರ ವಿಚಾರಕ್ಕೆ ಬರ್ತಿದ್ದೆ. ಅಲ್ಲಿ ಅಧ್ಯಕ್ಷರಾಗಿ ಸುದೀರ್ಘ ಒಂದು 4 ವರ್ಷ ಕೆಲಸ ಮಾಡಿದ್ರೆ ಹೌದು. ಹೆಂಗಿತ್ತು ಸರ್ ಆ ಟೈಮಲ್ಲಿ ಕೆಲಸಗಳು? ಇಲ್ಲ, ಆಗ್ಲೂ ಈಗ ನಮ್ಮಲ್ಲಿ ಭಾಳಷ್ಟು ಬದಲಾವಣೆಗಳು ನಾನು ಇದಾಗ ಮಾಡಿಸಿದ್ದೆ. ಯಾಕಂದರೆ ಹೊರಗಡೆ ಅವ್ರು ಬಂದರೆ ಯಾವುದೇ ಕಾರಣಕ್ಕೂ ಅವ್ರಿಗೆ ಯಾರಿಗೂ ಅವರೆಲ್ಲರನ್ನು ರೆಸ್ಪೆಕ್ಟ್ ಮಾಡಿ ಅವ್ರು ರಿಕ್ವೆಸ್ಟ್ ಮಾಡಿ ನಾವು ಟೆಂಡರ್ಸ್ಗಳು ತೊಗೊಂಡು ಮಾಡಿಸಿದ್ದೀವಿ. ಆ ಅವಧಿನಲ್ಲಿ ನಾನ್ಯಾವುದು ಕೆಲಸ ಮಾಡಿಲ್ಲ, ನಮ್ಮ ಜನಗಳು ಕೊಡಿಸಿ ನಾನು ಹೊರಗಡೆ ಕೆಲಸ ಮಾಡಿದ್ದೀನಿ. ರೈಟ್. ಇನ್ನು ಸ್ಪೋರ್ಟ್ಸ್ ನಿಮಗೆ ಅತಿ ಇಷ್ಟ ಮತ್ತು ಅದನ್ನ ಬಹಳ ಸ್ವಚ್ಛ ಮನಸ್ಸಿಂದ 100% ಎಫರ್ಟ್ ಹಾಕ್ತೀರಿ. ಇದ್ರ ಬಗ್ಗೆ ಹೇಳಿ, ಕ್ರೀಡಾ ಆಸಕ್ತಿ ಹೆಂಗೆ ನಿಮಗೆ? ಇಲ್ಲ, ನಮಗೆ ಫ್ರಮ್ ದಿ ಬಿಗಿನಿಂಗ್ ನಮ್ಮ ಸ್ಕೂಲಲ್ಲ, ಈವನ್ ಸ್ಕೂಲ್ ಲೆವೆಲ್ನಿಂದನೂ, ಅವಾಗ ನಮ್ಗೇನು ಕಾನ್ವೆಂಟ್ ಎಲ್ಲ ಇರಲಿಲ್ಲ, ಸರ್ಕಾರಿ ಸ್ಕೂಲ್ ಅಷ್ಟೇ. ಆಗ್ಲಿಂದನೂ ಸ್ಪೋರ್ಟ್ಸ್ ನಮ್ಗೆ ಭಾಳ ಇಂಟ್ರೆಸ್ಟೇನೆ. ಸ್ಪೋರ್ಟ್ಸ್ ವಿಚಾರದಲ್ಲೇ ಅಪ್ಪ ಅಮ್ಮನ ಹತ್ರ ಹೇಳ್ತಿರೋ ಉದಾಹರಣೆಗಳು ಇದಾವೆ, ಲೇಟಾಗಿ ಬರೋದ್ರಿಂದ. ಸೊ ಆದರೆ ನಮ್ಮ ಬರ್ತಾ ಬರ್ತಾ ನಮ್ಮದು ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಆಫ್ಟರ್ 89 ನಮಗೆ ನಂಬರ್ಸ್ ಕಮ್ಮಿ ಆಗೋಯ್ತು ನಮ್ಮ ಸ್ಟೂಡೆಂಟ್ಸಲ್ಲಿ. ಆವಾಗ ನಾವು ಬ್ಯಾಡ್ಮಿಂಟನ್ ಚೇಂಜ್ ಮಾಡಿಕೊಂಡು, ಸೊ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡೋದಕ್ಕೆ ನಮ್ಮ ಲೀಡರ್ಸ್ ಭಾಳ ಜನಕ್ಕೆ ಹತ್ರ ನಾನು ಅಲ್ದು ಎಲ್ಲೂ ಫಂಡ್ ಸಿಗದೆ ಇದ್ದಾಗ ಕೊನೆಗೆ ನಾನೇ ನನ್ನ ಓನಾಗಿ ಫಂಡ್ ಹಾಕಿ ಇವತ್ತು 2 ಕೋರ್ಟ್ ನಮ್ಮಲ್ಲಿ ಬ್ಯಾಡ್ಮಿಂಟನ್ ಕೋರ್ಟ್ ಮಾಡಿಸಿದ್ದೀನಿ. ಅದೆಲ್ಲರಿಗೂ ಫ್ರೀ ಬಿಟ್ಟಿದ್ದು, ಜಸ್ಟ್ 100 ರೂಪೀಸ್ ಎಲೆಕ್ಟ್ರಿಕಲ್ ಫೀಸ್ ಅಷ್ಟೇ, ಕರೆಂಟ್ ಫೀಸ್. ಹೌದು ಅದು ನಾನೇ ಓನಾಗಿ ಮಾಡಿರೋದೇನೆ. ಸೊ ಅದು ಫುಲ್ ಫಿನಿಶ್ ಆಗಿಲ್ಲ, ಮಡ್ ಕೋರ್ಟ್ ಇದೆ ಆ್ಯಕ್ಚುಲಿ ಈಗ. ಸೊ ಇನ್ನು ಒಂದು 3-4 ಮಂತ್ಸಲ್ಲಿ ಅದನ್ನು ಫಿನಿಶ್ ಮಾಡಿ ಸಾರ್ವಜನಿಕವಾಗಿ ಅದು ಯಾವುದೇ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದ್ರೆ ಎಲ್ಲ ಮಕ್ಕಳು ನಮ್ಗೆ ಅವಕಾಶ ಸಿಕ್ಕಿಲ್ಲ ಚಿಕ್ಕ ವಯಸ್ಸಿನಲ್ಲಿ. ಅಟ್ಲೀಸ್ಟ್ ಈಗಿನ ಜನ್ರೇಷನ್ ಅದನ್ನು ಬಳಸ್ಕೊಳ್ಳಿ. ಸೊ ಯಾವ ಮನುಷ್ಯ ಸ್ಪೋರ್ಟ್ಸ್ಗೆ ಹೋಗ್ತಾನೆ ಅವನಿಗೆ ಅದರ್ ಆಕ್ಟಿವಿಟಿ ಕಮ್ಮಿ ಆಗುತ್ತೆ, ಬ್ಯಾಡ್ ಹ್ಯಾಬಿಟ್ಸು ವಗೇರೆಗೆ ಹೋಗಲ್ಲ. ಸೊ ಸ್ಪೋರ್ಟ್ಸ್ ಮನ್, ಆಮೇಲೆ ಸ್ಪೋರ್ಟ್ಸ್ ಮನ್ಗೆ ಬೇರೆಯವ್ರಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ ಅವ್ರ ಸ್ಪಿರಿಟೇ ಬೇರೆ ಥರ ಇರುತ್ತೆ. ಸೊ ಅದರಿಂದ ಸ್ಪೋರ್ಟ್ಸ್ಗೆ ಎನ್ಕರೇಜ್ ಮಾಡಬೇಕು ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ನಮ್ದು ಯೂಜ್ ಕಂಟ್ರಿ, ಸೊ ನಮ್ಗೆ ಅದಕ್ಕೆ ಪ್ರೊಫೆಷನ್ ಆಗಿ ಸ್ಪೋರ್ಟ್ಸ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ಸೊ ಅದು ಎಲ್ಲ ಕಡೆ ಆಗಬೇಕು. ಎಲ್ಲ ದುಡ್ಡಿರೋ, ನನ್ನ ಅಷ್ಟೊಂದು ದುಡ್ಡು ನಾನೇ ದುಡ್ಡಿಸ್ತಾ ಇಲ್ಲ, ಆದರೆ ಮಾಡಬೇಕು ಅನ್ನೋದಂತೂ 100% ಇದೆ. ಸೊ ಇರೋರೇನು ದಯಮಾಡಿ ಮಾಡಬೇಕು. ಎಲ್ಲ ತಾಲೂಕಿನಲ್ಲಿ, ಎಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ನಮ್ಮ ಜನಕ್ಕೆ ಏನೇನು ಅವಕಾಶಗಳು ಸಿಗಬೇಕು, ಫೆಸಿಲಿಟಿ ಸಿಗಬೇಕು, KS IASಗೆ ಕೋಚಿಂಗ್ಗಳು ಸಿಗಬೇಕು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಎಲ್ಲದಕ್ಕೂ ಕೋಚಿಂಗ್ ಸಿಗಬೇಕು. ಆ ಥರ ಅವಕಾಶಗಳನ್ನ ನಮ್ಮೆಲ್ಲ ಲೀಡರ್ಸು, ಎಲ್ಲ ಪಕ್ಷದವರು, ಎಲ್ಲ ಜನಾಂಗದವರು ಮಾಡಬೇಕು ಅನ್ನೋದು ನನ್ನ ಮನವಿ ಅಷ್ಟೇ. ಖಂಡಿತ ಸರ್. ಇದೆಲ್ಲದರ ನಡುವೆ ನೀವೇನೋ ಒಂದು ದಾರಿ ಹಾಕೊಂಡು ಅದ್ರಲ್ಲಿ ಮುನ್ನುಗ್ತಾ ಇದ್ದೀರಿ. ಬಟ್ ನಿಮ್ಗೊಂದಷ್ಟು ಜನ ಸಹಕಾರವನ್ನು ಕೊಟ್ಟಿರ್ತಾರೆ, ಅವ್ರನ್ನ ನೆನಪಿಸ್ಕೊಳ್ಳೋದಾದ್ರೆ ಈಗ ಕುಟುಂಬದ ಸಹಕಾರ ಇರ್ಬೋದು, ಅದು ಯಾವ ರೀತಿ ಇದೆ? ಬೇಡ ಬಿಟ್ಬಿಡಿ ಅಂತ ಹೇಳ್ತಾರೆ, ಇಲ್ಲ ಮಾಡಿ ಮುಂದೆ? ಇಲ್ಲ, ನಮ್ಮ ತಂದೆ ತಾಯಿ, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು, ನಮ್ಮ ಮಿಸ್ಸಸ್ ಎಲ್ಲ, ಅವರೆಲ್ಲ ನನ್ನ ಯಾವುದೇ ವಿಚಾರದಲ್ಲೂ ಅವ್ರು ಯಾವತ್ತೂ ಅಡ್ಡಿ ಮಾಡಿದವರಲ್ಲ, ನನಗೆ ಭಾಳ ಕೋಆಪ್ರೇಟ್ ಮಾಡಿದ್ದಾರೆ. ಸೊ ಆಮೇಲೆ ನಮ್ಮ ಅಂಬರೀಷ್ ಅಣ್ಣನ ಫ್ಯಾಮಿಲಿ, ರೆಹಮಾನ್ ಖಾನ್ ಅವರು, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು, ಸೊ ನಮ್ಮ ಮಾದೇವಪ್ಪನವರು, ನಮ್ಮ ಚಲರಾಯ ಸ್ವಾಮಿ ಅವರು, ನಮ್ಮ ಜಿಲ್ಲಾ ನಾಯಕರು, ಪ್ರೆಸೆಂಟ್ ಮಂತ್ರಿಗಳು, ನಮಗೆಲ್ಲ ವಿಚಾರದಲ್ಲೂ ಸಹಕಾರ ಮಾಡಿದ್ದಾರೆ. ನಾನು ಯಾವುದೇ, ಅವ್ರಿಗೆ ಗೊತ್ತು ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ, ಅವ್ರು ತಪ್ಪು ಮಾಡಲ್ಲ ಅನ್ನೋದು ಇದೆ. ಬಟ್ ಹಂಗಂತ ಅವ್ರ ಹೆಸರು ಬಳಸ್ಕೊಂಡು ನಾವೆಲ್ಲೂ ತಪ್ಪು ನಡವಳಿಕೆಗಳಿಗೆ ಯಾವತ್ತೂ ಹೋಗಿಲ್ಲ ನಾವು. ಖಂಡಿತ ಸರ್. ಈಗ ಸುರೇಶ್ ಅಣ್ಣನ ಹತ್ರ ಹೋದ್ರೆ ಕೆಲಸ ಆಗುತ್ತೆ, ಸಾರ್ ಇದ್ದಾರೆ ಅನ್ನೋ ಧೈರ್ಯ ನಿಮ್ಮ ಸುತ್ತಮುತ್ತ, ನಿಮ್ಮ ಬಳಗದವ್ರು ಇರ್ಬೋದು, ಸ್ನೇಹಿತರಿರ್ಬೋದು, ಅಭಿಮಾನಿಗಳಿರ್ಬೋದು, ಕಾರ್ಯಕರ್ತರು, ಇವರದ್ರೆಲ್ಲ ಸಹಜವಾಗಿದ್ದೇ ಇರುತ್ತೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ಮಾತು ಕೊಟ್ಬಿಟ್ಟಿರ್ತೀರಿ, ಆದ್ರೆ ಆಗ್ತಿರಲ್ಲ, ಏನೋ ಒಂದು ವ್ಯತ್ಯಾಸಗಳಾಗುತ್ತೆ. ಅಡ್ಕತ್ರಲ್ಲಿ ಸಿಕ್ಕಾಕೊಂಡಿದ್ದ ಸನ್ನಿವೇಶ ಏನಾದರೂ ಇದೆಯಾ? ಇಲ್ಲ ಮೇಡಮ್, ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಸುಳ್ಳು ಹೇಳಲ್ಲ. ಯಾರಾದ್ರೂ ಏನಾದ್ರು ಅನ್ಕೋಬಹುದು, ಇಲ್ಲ ನನ್ನ ಕೆಲಸ ಆಗಿದ್ರೆ ಆಗುತ್ತೆ ಅಂತ ಹೇಳ್ತೀನಿ, ಇಲ್ಲ ನನ್ನ ಕೈಲಿ ಇದಾಗಲ್ಲ, ನನ್ನ ಲೆವೆಲ್ಗೆ ಆಗಲ್ಲ ಅಂತಾನೆ ಹೇಳ್ತೀನಿ. ಸೊ ಆ ಥರ ಈ ಮನೆ ಹತ್ರ ಅಲ್ಸೋದು, ನಾಳೆ ಬಾ ಅವೆಲ್ಲ ಪ್ರಶ್ನೆನೇ ಇಲ್ಲ. ನನ್ನ ಕೈಲಿ ನನ್ನ ಆತ್ಮತೃಪ್ತಿಲಿ ಕೆಲಸ ಮಾಡಿದ್ದೀನಿ. ಮತ್ತು ಯಾರಿಗೂ
ಸುಳ್ಳು ಹೇಳ್ಬಿಟ್ಟು ಆಮೇಲೆ ಹಣ ಇಸ್ಕೊಂಡು ಕೆಲಸ ಕೊಡಿಸ್ತೀನಿ, ಕಾಂಟ್ರಾಕ್ಟ್ ಕೊಡಿಸ್ತೀನಿ, ಇದು ನನ್ನ ಲೈಫಲ್ಲೇ ನೋಡ್ಕೊಂಡಿಲ್ಲ ನಾವು. ಆ ಪ್ರಶ್ನೆನೇ ಇಲ್ಲ ಬಿಡಿ, ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮ್ಮಿಂದ ನನ್ನ ಬದುಕು ಬಂಗಾರ ಆಯ್ತು, ನಾನು ಬದುಕಲ್ಲಿ ಏನೋ ಒಂದು ಸಾಧಿಸ್ತೀನಿ ಅಂತ ಹಲವಷ್ಟು ಜನ ನಿಮ್ಮ ಹತ್ರ ಹೇಳಿದ್ದಾರೆ. ಅವಾಗೆಲ್ಲ ಏನ್ ಅನ್ಸುತ್ತೆ ನಿಮ್ಗೆ? ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಯಾಕಂದ್ರೆ ನೋಡಿ, ನಾನು 8th ಸ್ಟ್ಯಾಂಡರ್ಡ್ ಓದುವಾಗ ನನಗೆ ಹಾಸ್ಟೆಲ್ ಸೀಟ್ ಕೊಡಲಿಲ್ಲ. ನಿಮಗೆ? ನನಗೆ ಹಾಸ್ಟೆಲ್ ಸೀಟ್ ಕೊಟ್ಟಿಲ್ಲ. ಸೊ 2004 ಎಂಟೈರ್ ತಾಲೂಕು ಹಾಸ್ಟೆಲ್ ಸೀಟ್ ನಾನೇ ಹಂಚಿದೆ. ಎಂಟೈರ್ ತಾಲೂಕು ಹಾಸ್ಟೆಲ್ ಸೀಟು ನನ್ನ ಕಂಟ್ರೋಲಲ್ಲೇ. ಅದು 81, 82ನಲ್ಲಿ ನನಗೆ ಕೊಟ್ಟಿರಲಿಲ್ಲ. ಹೇಮಗಿರಿ ಸ್ಕೂಲ್ನಲ್ಲಿ ನನಗೆ ಹಾಸ್ಟೆಲ್ ಕೊಟ್ಟಿರಲಿಲ್ಲ. ಸೊ ಅವೆಲ್ಲ ಸಮಾಧಾನ ಇದೆ. ದೇವರೇನು ಕೊಟ್ಟು ಅದಕ್ಕೆ ಸಂತೋಷ ಪಡುವ. ಸೊ ಯಾರೋ ರೋಲ್ಸ್ ರಾಯ್ಸಲ್ಲಿ ಓಡಾಡ್ತಾರೆ ಅಂದರೆ ನಮ್ಮ ಹತ್ರ ಏನಿದೆ ಅದೇ ರೋಲ್ಸ್ ರಾಯ್ಸ್ ಅನ್ಕೊಡುವ. ಯಾಕಂದ್ರೆ ಇನ್ನೊಬ್ಬರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂದ್ರೆ ನಾವು ಸಂತೋಷ ಪಡುವ, ಎಲ್ಲೂ ಜಲಸಿ ಆಗಬಾರ್ದು. ಆಮೇಲೆ ಯಾವುದೇ ದ್ವೇಷನ ಕ್ಯಾರಿ ಮಾಡಬಾರ್ದು. ನಿಜ. ಆಮೇಲೆ ಬಂದಾಗ ಮಾತ್ರ ಬಿಡಬಾರ್ದು. ಸ್ಟ್ರೈಟ್ ಅವೇ ಏನಿದೆ ಅದು ನಾವು ಅದೇ ಥರ ನಡ್ಕೊಂಬಂದಿರೋದು. ಒಳಗಡೆ ಇಟ್ಕೊಂಡು ಇವ್ನಿಗೆ ಯಾವಾಗಲೂ ಟೈಮ್ ಬಂದಾಗ ಏನಾದರೂ ಮಾಡೋ ಪ್ರಶ್ನೆ ಇಲ್ಲ. ಅಲ್ಲೇನೇ ಹೇಳ್ತೀವಿ, ಅದು ಅಲ್ಲಿಂದ ತಗೊಂಡೋಗಲ್ಲ ಅಷ್ಟೇ. ಕ್ಯಾರಿ ಮಾಡಬಾರ್ದು ಅಂತ ಹೇಳಿ. ಸರಿ, ನೀವು ಇಷ್ಟು ತನಕ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಒಂದು ಗಮನಿಸಿದ್ದೇನು ಅಂದ್ರೆ, ಭ್ರಷ್ಟಾಚಾರದ ವಿರೋಧಿ ನೀವು. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಹಳ್ಳಿಯಿಂದ ಬೆಂಗಳೂರಿಗೆ ಯಾವುದೋ ಕೆಲ್ಸಕ್ಕೆ ಬರೋ ಜನ ಪಾಕೆಟಲ್ಲಿ ಇಷ್ಟು ದುಡ್ಡು ಇಟ್ಕ ಬಂದ್ರೆ ಈ ಕೆಲಸ ಆಗತ್ತೆ ಅನ್ನೋ ಮಟ್ಟಕ್ಕೆ ಸರ್ ಭ್ರಷ್ಟಾಚಾರ ಇದೆ. ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಅದನ್ನೇ ಭ್ರಷ್ಟಾಚಾರದ್ದು ನಮ್ಮ ಜನದ ಮೈಂಡ್ ಸೆಟ್ಟೇ ಸರಿ ಹೋಗಿಲ್ಲ ಮೇಡಮ್. ಜನ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಒಂದು ನೀವು ಎನಿ ಸೆಕ್ಟರ್ ನಾವು ಯಾವುದನ್ನು ಯಾಕೆಂದ್ರೆ ಕೆಲವು ಮೆನ್ಷನ್ ಮಾಡೋಕ್ಕಾಗಲ್ಲ. ಅದು ಸರಿಯಲ್ಲ, ದೇಶಕ್ಕೆ ಒಳ್ಳೆ ಸೈನ್ ಅಲ್ಲ ಅದು. ಇನ್ನು ಸಿದ್ದರಾಮಯ್ಯವ್ರ ಜೊತೆಗಿನ ಒಡನಾಟ, DK ಶಿವಕುಮಾರ್ ಅವರು, ರೆಹಮಾನ್ ಖಾನ್ ಅವರು, ಇವ್ರ ಜೊತೆಗಿನ ಒಡನಾಟದ ಬಗ್ಗೆ ಹೇಳೋದಾದ್ರೆ ಹೇಗಿದೆ ಸರ್? ಯಾವ ತರ ಹೋಪ್ ಕೊಡ್ತಾರೆ? ನೋಡಿ, ಈ ಕರ್ನಾಟಕ ಸ್ಟೇಟಲ್ಲಿ ಇವತ್ತೂ DK ಶಿವಕುಮಾರ್ ಸಾಹೇಬ್ರನ್ನೇ ಆಗಲಿ ಸಿದ್ದರಾಮಯ್ಯವ್ರನ್ನ ಬೀಟ್ ಮಾಡೋ ನಾಯಕರುಗಳು ಯಾವ ಪಕ್ಷದಲ್ಲೂ ಇಲ್ಲ. ಈಗ ಕುಮಾರಣ್ಣ ಇದ್ದಾರೆ ಅಥವಾ ಯಡಿಯೂರಪ್ಪನವ್ರು ಇದ್ರು, ಇವಾಗಿಲ್ಲ. ಕುಮಾರಣ್ಣ ಇದ್ರೂ ಕೆಲವೇ ಡಿಸ್ಟ್ರಿಕ್ಗಳಿಗೆ ಮಾತ್ರ ಸೀಮಿತವಾಗುತ್ತೆ. ಸೊ ಇವ್ರದ್ದು ಹಂಗಲ್ಲ. ಬೀದರ್ ಟು ಚಾಮರಾಜನಗರ ಹೋಲ್ಡ್ ಇರ್ತಕ್ಕಂಥವ್ರು ಯಾವುದೇ ಕಾನ್ಸ್ಟಿಟ್ಯೂನ್ಸಿಗೆ ಹೋದ್ರೂ ಬೆಂಬಲಿಗರು ಇಟ್ಕೊಂಡಿದ್ದಾರೆ. ಯಾವುದೋ ಒಂದು ಜಿಲ್ಲೆಯಲ್ಲಿ ಇದೆ ಬಿಡೋ, ಇನ್ನೊಂದು ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ಸೊ ಈಚ್ ಅಂಡ್ ಎವರಿ ತಾಲೂಕು, ಈಚ್ ಅಂಡ್ ಎವರಿ ಡಿಸ್ಟ್ರಿಕ್ಟ್ಸ್ ಎಲ್ಲೋದ್ರೂ ಅವ್ರದ್ದೇ ಆದ ಬೆಂಬಲಿಗರು ಇಟ್ಕೊಂಡಿದ್ದಾರೆ. ಮತ್ತೆ ಅವ್ರ ಕಾನ್ಸೆಪ್ಟ್ಗಳು ಚೆನ್ನಾಗಿದ್ದಾವೆ, ಬಡ ಜನಕ್ಕೆ ಹೆಲ್ಪ್ ಮಾಡೋಂಥ ಕೆಲಸಗಳು. ಮತ್ತೆ ನಿದ್ದೆ ಮಾಡದೇ ಕೆಲಸ ಮಾಡ್ತಾರೆ. ನೀವು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ ಅವ್ರ ಸ್ಲೀಪಿಂಗ್ ಅವರ್ಸು. ಮತ್ತು ಫ್ಯಾಮಿಲಿಗೆ ಪ್ರಾಮಿನೆನ್ಸೇ ಕೊಟ್ಟಿಲ್ಲ. ಸೊ DK ಶಿವಕುಮಾರ್ ಸಾಹೇಬ್ರ ವಿಚಾರದಲ್ಲಿ ಹೇಳ್ಬೇಕಂದ್ರೆ, ನೋಡಿ, ಒಬ್ಬ ಮನುಷ್ಯ ಪಕ್ಷಕ್ಕೋಸ್ಕರ ತನ್ನೆಲ್ಲನೂ ತ್ಯಾಗ ಮಾಡಿದ್ದಾರೆ. ಫ್ಯಾಮಿಲಿಗೆ ಪ್ರಾಮಿನೆನ್ಸ್ ಕೊಟ್ಟಿಲ್ಲ. ಪಕ್ಷಕ್ಕೋಸ್ಕರ ಜೈಲಿಗೆ ಹೋದ್ರು. ಪಕ್ಷದ ನಾಯಕರುಗಳಿಗೋಸ್ಕರ ಇನ್ನೊಂದು ಪಾರ್ಟಿ ಲೀಡರ್ಸ್ನ ಇಷ್ಟೋರ ಮಾಡ್ಕೊಂಡು ಇವತ್ತು ಇಡಿ ವಗೇರೆ ಎಲ್ಲನೂ ಫೇಸ್ ಮಾಡಿದಂಥವ್ರು. ಪಕ್ಷಕ್ಕೋಸ್ಕರ ತನಗೆ ಅವ್ರಿಗೆ ಯೋಗ್ಯತೆ ಇದ್ರೂ ಅವ್ರಿಗೆ ಮಂತ್ರಿ ಮಾಡಲಿಲ್ಲ, ಅವತ್ತು ಪಕ್ಷಕ್ಕೋಸ್ಕರ ಸಹಿಸ್ಕೊಂಡ್ರು. ಸೊ ಆ ಥರ ನಾಯಕರುಗಳು ಎಷ್ಟು ಜನ ಇದ್ದಾರೆ. ಇನ್ನು ಸಾಮಾಜಿಕ ಕಾರ್ಯಗಳಲ್ಲಿ ಸರ್, ಈಗ ಯಾವ ರೀತಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ ಅಂತ? ಈಗ ಮಕ್ಕಳಿಗೆ ವಿದ್ಯಾಭ್ಯಾಸ ಇರ್ಬೋದು, ಅಥವಾ ಯಾರೋ ನಿರ್ಗತಿಕರು ಇರ್ಬೋದು, ಅವ್ರಿಗೆ ನೀವು ಇಲ್ಲ, ಅದು ಇವತ್ತಿಂದ ಏನಲ್ಲ ನಾನು, ಅಥವಾ ಏನು 1 or 2 years ಏನಲ್ಲ, ಅದು ಫ್ರಮ್ 89, 90ಇಂದನೂ ನಾವೆಂದು ಎಜುಕೇಷನ್ ಮುಗಿಸಿ ಬಿಸ್ನೆಸ್ಗೆ ಬಂದು ಅಲ್ಲಿಂದನೂ ನಮ್ಮ ಕೈಲಿ ಏನು ಸಾಧ್ಯ, ಬಡವ್ರ ಮಕ್ಳು ಮದುವೆ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಥವಾ ಏನೇ ತೊಂದರೆ ಇಲ್ಲ, ಹೆಲ್ತ್ ಇಶ್ಯೂಸ್ ಇರ್ಬೋದು, ಏನೇ ಬಂದರೂ ನಮ್ಮ ಕೈಲಿ ನಂದು ಫೈನಾನ್ಷಿಯಲ್ ಬೇಸ್ ಏನಿದೆ ಅದಕ್ಕೆ ಪ್ರೊಪೋರ್ಷನೇಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ದುಡಿದಿರೋದು ಒಂದು ಭಾಗ 100%, ಅದರಲ್ಲಿ ಅನುಮಾನನೇ ಇಲ್ಲ. ಅಂತೂ ಸರ್, ನೀವು ಈಗ ರಾಜಕೀಯದಲ್ಲಿದ್ದಾರೆ ಅನ್ನುವಂಥ ವಿಚಾರ ಬಂದಾಗ ನಿಮ್ಮ ಬಗ್ಗೆನೂ ಟೀಕೆ ಟಿಪ್ಪಣಿ ಮಾಡೋರು ಇರ್ತಾರೆ. ಹೆಂಗ್ ಸ್ವೀಕಾರ ಮಾಡ್ತಿರೋದನ್ನ? ಅದನ್ನ ಕೇರ್ ಮಾಡೋಕ್ಕೆ ಹೋಗಲ್ಲ ನಾವು. ಯಾಕಂದ್ರೆ ಅದು ಮುಂದೆ ಮಾಡಿದ್ರೆ ಓಕೆ, ಅದನ್ನ ಒಪ್ಕೊಳ್ತೀನಿ. ನಾನು ಹೇಳಿದ್ನಲ್ಲ, ಅಂಥದ್ದು ಯಾವ ವೇದಿಕೆ ಮೇಲೆ ಪ್ರಶ್ನೆ ಮಾಡೋದು ನಾನು ರೆಡಿ ಇದ್ದೀನಿ. ಇವತ್ತಲ್ಲ, ನಾನು ಅದು ಲೈಫ್ ಟೈಮ್ ನನ್ನ ಕ್ಯಾರೆಕ್ಟರ್ ವಿಚಾರದಲ್ಲೋ, ಸೊ ನಾನು ನಡ್ಕೊಂಬಂದ ದಾರಿನಲ್ಲೋ, ಅಥವಾ ಪಬ್ಲಿಕ್ಸ್ ನಾನು ಅಟೆಂಡ್ ಮಾಡೋ ವಿಚಾರದಲ್ಲೋ ಕಂಪ್ಲೇಂಟ್ಸ್ ಇದ್ರೆ ಎನಿ ಸ್ಟೇಜ್ ಮೇಲೆ ಅವ್ರಿಗೆ ನಾನು ಕ್ವಶನ್ ಮಾಡ್ಬೋದು. 100%. ನಾನು ಇಲ್ಲೇ ನಿಮ್ಮ ಸ್ಟುಡಿಯೋದಲ್ಲ, ಈವನ್ ನಮ್ಮ ಪಬ್ಲಿಕ್ ಫಂಕ್ಷನಲ್ಲೂ ಹೇಳಿದ್ದೀನಿ. ನಾವೆಲ್ಲ ಈಗ ಕ್ಯಾರೆಕ್ಟರ್ ವಿಚಾರದಲ್ಲಿ ಆಗಲಿ, ನಮ್ಮ ನಡವಳಿಕೆ ವಿಚಾರದಲ್ಲಿ, ಹ್ಯಾಬಿಟ್ಸ್ ವಿಚಾರದಲ್ಲಿ ಆಗಲಿ, ಯಾರ್ದೂ ಬೆಳ್ ಮಾಡ್ಸೋಂಗೆ ನಡ್ಕೊಂಡು ಬಂದಿಲ್ಲ. ಮುಂದಿನ ಗುರಿ ಸರಿ ಏನು ಇಟ್ಕೊಂಡಿದ್ದೀರಿ? ಇದಾಗಬೇಕು, ನಾನು ಅಂದ್ಕೊಂಡಿದ್ದೀನಿ ಹಿಂಗೆ ಅಂತ ಹೇಳಿ. ಒಂದು, ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು, ಜೊತೆಗೆ ಫ್ಯಾಮಿಲಿ ಜೊತೆ ಸರಿಗಿರಬೇಕು. ಸಮಾಜದಲ್ಲಿ ನಮ್ಮ ನೋಡಿದಾಗ ನಾವು ಅವ್ರಂಗೆ ಬದುಕಬೇಕು ಅನ್ನೋಂಗೆ ನಾವು ಬದುಕಬೇಕು. ಆಮೇಲೆ ಮುಂದೆ ಅವಕಾಶ ಸಿಕ್ಕಿದ್ರೆ ಜನರ ಸೇವೆ ಮಾಡೋದಕ್ಕೆ ವಿತ್ ಪವರ್ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ರಾಜಕೀಯವಾಗಿ ಅವಕಾಶ ಸಿಕ್ಕಿದ್ರೆ ಇನ್ನೂ ಒಂದು ನಂದೇ ಆದ ಕೆಲವು ವಿಷನ್ಸ್ ಇದಾವೆ. ಏನ್ ಸರ್ ಆ ವಿಷನ್? ಸೂತ್ರಗಳೇನು?
ಸೂತ್ರಗಳಂದರೆ ಈ ಹೆಣ್ಮಕ್ಳ ವಿಚಾರದಲ್ಲಿ ಹರಾಸ್ಮೆಂಟ್ ಇದೆಯಲ್ಲ, ಹೌದು. ಅದು ಈ ಆಸಿಡ್ ಆಗ್ತಾನೆ ಅಂಥದ್ದು ಪನಿಷ್ಮೆಂಟು ಕೆಲವೆಲ್ಲ ಮಾಡಿಫಿಕೇಶನ್ ಆಗಬೇಕು. ಈ ಕೊಲೆ ಕೇಸ್ಗಳಲ್ಲಿ 3 ದಿವಸಕ್ಕೆ ಹೊರಗೆ ಬರ್ತಾರೆ, ಹೌದು, 3 ತಿಂಗಳಿಗೆ ಹೊರಗೆ ಬರ್ತಾರೆ. ಸೊ ಸಮಾಜದಲ್ಲಿ ಏನಾಗುತ್ತೆ, ಅವ್ರ ಸಂಖ್ಯೆ ಜಾಸ್ತಿ ಆಯ್ತದೆ. ಅದು ಔಟ್ ಪ್ರಿವೆನ್ಷನ್ ಅದು ಬೇಕದು. ಸೊ ಈ ಹೆಣ್ಮಕ್ಳ ಹರಾಸ್ಮೆಂಟ್ ಇದೆಯಲ್ಲ, ಅದರಲ್ಲೂ ಅಷ್ಟೇ, ಅದರಲ್ಲೂ ಕೆಲವೆಲ್ಲ ಈ ಕಾನೂನು ಮಾಡಿಫಿಕೇಶನ್ ಆಗಬೇಕು. ಅವೆಲ್ಲ ಫ್ಲೋರಲ್ಲಿ ಚರ್ಚೆ ಮಾಡಬೇಕು. ಹೌದು, ಯಾಕಂದರೆ ನಾವು ಮಾಡ್ಬೇಕಾದ್ರೆ ಆ ಚರ್ಚೆ, ನಾನು 5 ಇಯರ್ಸ್ ಟರ್ಮಲ್ಲಿ ನಾನು ಎಷ್ಟು ಕೋಟಿ ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. ಸರ್ ನಾನು ಏನು ಬದಲಾವಣೆ ಮಾಡಿದೆ, ಹೊಸ ಬದಲಾವಣೆಗೆ ನಾನು ಅಟ್ಲೀಸ್ಟ್ ಮಾಡೋಕ್ಕಾಗದೇವ್ರು ಅದು ನನ್ನ ಹೋರಾಟ ಏನಿದೆ ಅಂತ ಅನ್ನೋದು ನಾವು ಪ್ರೂವ್ ಮಾಡ್ಕೋಬೇಕು. ಕರಪ್ಷನ್ ವಿಚಾರದಲ್ಲೂ ಅಷ್ಟೇ. ನಾನು ನಿಮ್ಮಲ್ಲಿ ಸ್ಟುಡಿಯೋದಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಈ ಮತದಾರ ಕರಪ್ಟ್ ಆದ, ಪೊಲಿಟಿಕಲಿ ಇದೆಲ್ಲ ಕರಪ್ಟ್ ಆಗಿದ್ದು ಹಳೆ ಕೇಸು. ಮತದಾರ ಕರಪ್ಟ್ ಆಗಿದೆ ಅಂತಂದರೆ ನಮ್ಮಲ್ಲಿ ಈಗ ನಾನು ಒಂದು ಊರಿನಲ್ಲಿ ಹೋಗಿ ಓಟ್ ಕೇಳ್ತೀನಿ ಅಂದರೆ ಅವ್ನು ಕರಪ್ಟ್ ಆದರೆ ಅವ್ನ ಊರಿಗೆ ಕೆಲಸ ಕೇಳೋಕ್ಕಾಗ್ತಾ ಇಲ್ಲ. ಸೊ ಸ್ಟುಡಿಯೋದಲ್ಲಿ ನಾನು ದಯಮಾಡಿ ಹೇಳೋದು ಯಾಕೆಂದರೆ ನಿಮ್ಗೆ ಒಳ್ಳೆ ನೆಟ್ವರ್ಕ್ ಇರುತ್ತೆ. ನಮ್ಮಲ್ಲಿ ಒಂದು ಯಾವುದೋ ಒಂದು ತಾಲೂಕು ಆಯ್ಕೆ ಮಾಡ್ಕೊಂಡ್ರೆ ಹಣ ಇಸ್ಕೊಳ್ಳೋದನ್ನ ಓಟ್ ಹಾಕೋ ತಾಲೂಕಿನಲ್ಲಿ ಯಾವ ಊರಿದೆ ಅಂತ ಕರೆದ್ರೆ ಆ ಊರಿನಲ್ಲಿ ಯಾರೋ ಮುಖಂಡರು ಒಂದು 5 ಜನ ಕರೆದು ನಮ್ಮ ದುಡ್ಡು ಕೊಡೋನ್ನ ನಮ್ಮ ಗ್ರಾಮಕ್ಕೆ ಸೇರಿಸಲ್ಲ. ಹೌದು, ಸೇರಿಸಲ್ಲ. ನಮಗೆ ಏನು ಕೆಲಸ ಮಾಡ್ಕೊಡ್ತೀವಿ ಅಂತ ನಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ವೋಟ್ ಮಾಡ್ತೀವಿ ನಾವು. ಆ ಥರ ಮಾಡ್ತಕ್ಕಂಥ ವಿಲೇಜ್ಗಳನ್ನ ಸೆಲೆಕ್ಟ್ ಮಾಡಿ ಒಂದು 4-6 ಕಡೆ ಅದು ಪ್ರಚಾರ ಆದರೆ ಆ ಥರ ಜನ ಜಾಸ್ತಿ ಆಗ್ತಾರೆ. ಜನ ಹಂಗೆ ಬದಲಾವಣೆ ಬಯಸ್ತಾ ಇದ್ದಾರೆ. ಯಾಕೆಂದರೆ ಈ ಕೆಟ್ಟದನ್ನ ವೈಭವೀಕರಿಸೋ ನಡವಳಿಕೆಗಳಿದೆಯಲ್ಲ ಸಮಾಜದಲ್ಲಿ ಅದು ಕಮ್ಮಿ ಆಗಬೇಕು. ಯಾರೋ ಮನುಷ್ಯ ಬರ್ತಾನೆ, ಎಲ್ಲೋ 50 ಕೋಟಿ 100 ಕೋಟಿ ತರ್ತಾನೆ, ಹೆಂಗೋ ಸಂಪಾದನೆ ಮಾಡಿರ್ತಾನೆ, ಅವ್ನು ಬಂದು ಯಾರಿಗೋ ಒಂದಷ್ಟು ಕುಡಿಸ್ತಾನೆ, ಎಂಟೈರ್ ಸೊಸೈಟಿ ಹಾಳಾಗುತ್ತೆ. ಬಟ್ ಅವನಿಂದ ಮತ್ತೆ ಅವನು ಆ ದುಡ್ಡು ಖರ್ಚು ಮಾಡಿದ್ರ ಜೊತೆಗೆ 3 ವರ್ಷ ಮಾಡ್ಕೊಂಡು ಹೊರಗೆ ಹೋಯ್ತಾನೆ. ಉಪಯೋಗ ಏನಾಗುತ್ತೆ? ಇವತ್ತಿನ ಯುವ ಸಮೂಹಕ್ಕೆ ನೀವು ಏನು ಹೇಳಕ್ ಬಯಸ್ತೀರಿ ಸರ್? ನೀವು ಆಗಾಗ ಮಾತಾಡ್ತಿರ್ಬೇಕಾರೆ ಸುಧಾಮೂರ್ತಿ ಅವ್ರನ್ನ ನೆನಪಿಸ್ಕೊಳ್ತೀರಿ. 100% ಮೇಡಮ್. ಯಾಕಂದ್ರೆ ಸುಧಾಮೂರ್ತಿಯವರು ಅವರು ಈ ದೇಶಕ್ಕೆ ಅಮ್ಮಂತರ ಅವರು. ಯಾಕಂದ್ರೆ ನಾವೆಲ್ಲೂ ಮಾತಾಡಕ್ ಹೋಗಲ್ಲ, ಬಟ್ ಅಂಥವ್ರು ಬೇಕು. ಏನ್ ಸಂದೇಶ ಕೊಡ್ತೀರಿ ಯುವ ಸಮೂಹಕ್ಕೆ? ಇವತ್ತು ಕೂಡ ಮೊಬೈಲ್ ಒಳಗೆ ನುಗ್ಗಿಬಿಟ್ಟಿದ್ದಾರೆ ಮಕ್ಕಳು. ಇಲ್ಲ, ಒಂದು ಏನಾಗಿದೆ, ಕೆಲವು ರಿಸ್ಟ್ರಿಕ್ಷನ್ ಆಗ್ಬೇಕು ಮೇಡಮ್. ಮೊಬೈಲ್ ಯೂಸೇಜ್ಗೂ ರಿಸ್ಟ್ರಿಕ್ಷನ್ ಆಗಬೇಕು ಎಜುಕೇಶನ್ ಟೈಮಲ್ಲಿ. ಅದು ಯಾಕಂದ್ರೆ ಮೊಬೈಲು ಸ್ಟೂಡೆಂಟ್ಸ್ ಆದಿಯಾಗಿ ಈವನ್ ಪೊಲಿಟಿಷಿಯನ್ಸ್, ಈಚ್ ಅಂಡ್ ಎವ್ರಿ ಪೀಪಲ್ ಅದನ್ನು ಸದ್ಬಳಕೆ ಆಗ್ತಾ ಇರೋದು ಭಾಳ ಕಮ್ಮಿ, ದುರ್ಬಳಕೆನೇ ಜಾಸ್ತಿ ಆಗ್ತಾ ಇದೆ. ಸೊ ಅದಕ್ಕೆಲ್ಲ ಕಡಿವಾಣಗಳಾಗಬೇಕು. ಆಮೇಲೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನೇ ಆಗಲಿ ಕೆಟ್ಟ ಪದಗಳಿಂದ ನಿಂದಿಸ್ತಾರೆ, ಅವಕ್ಕೆಲ್ಲ ಕಾನೂನು ತರಬೇಕು. ಅದಾಗಬಾರ್ದು. ಮತ್ತೆ ಯಂಗ್ ಜನರೇಷನ್ ಏನಿದ್ದಾರೆ ತನ್ನ ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡುವಂಥ ಕೆಲಸ ಮಾಡಬೇಕು. ತಂದೆ ತಾಯಿ ನೋಡ್ಕೊಳ್ಳೋ ವಿಚಾರದಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಯಾರನ್ನು. ಆಮೇಲೆ ದೇಶ ಅನ್ನೋ ವಿಚಾರ ಬಂದಾಗ ಅದೇ ಬರ್ತಿದೆ. ಈಗ ರಾಷ್ಟ್ರೀಯತೆ ಅನ್ನೋದು ಕಡಿಮೆ ಆಗ್ಬಿಟ್ಟಿದೆ, ಯುವ ಸಮೂಹ ಅದು ಬಿಟ್ಟೇ ಬಿಟ್ಟಿದ್ದಾರೆ. ಅದೇ ಆ ಭಾವನೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಇಲ್ಲ, ಅದು ನಮ್ಮಲ್ಲಿ ಬೇಸಿಕ್ ಆಗಿ ಬಿಂಬಿಸ್ಬೇಕು. ಹೌದು, ಶಾಲಾ ಮಟ್ಟದಲ್ಲೇ. ಈ ಕರಪ್ಷನ್ ವಿಚಾರದಲ್ಲೂ ಅಷ್ಟೇನೆ, ಶಾಲಾ ಮಟ್ಟದಲ್ಲೇ ಮೊದಲು ಯಾರಾದರೂ ಒಳ್ಳೆ ಮನುಷ್ಯ ಇದ್ರೆ ಅವ್ನು ಯೋಗ್ಯ ಅಂತ ಕಳ್ತಿದ್ರು ಅವನ ಕುಟುಂಬನ. ಇವಾಗ ಎಷ್ಟು ಸಂಪಾದನೆ ಮಾಡೋನ್ಲ ಅಂತಾರೆ. ಸೊ ಅದು ಒಳ್ಳೆ ಥಾಟ್ಸ್ ಅಲ್ಲ. ಅದರಿಂದ ಯೋಗ್ಯರಿಗೆ ಬೆಲೆ ಸಿಕ್ಕುವಂಥ ಕೆಲಸಗಳಾಗಬೇಕು. ಈಗ ನೀವು ನೋಡಿ, ಯಾವುದೇ ಫಂಕ್ಷನ್ ನಡೆದ್ರು ಯಾರು ಜಾಸ್ತಿ ಕೊಟ್ಟಿದ್ದ ದುಡ್ಡನ್ನ ಅವನಿಗೆ ದೊಡ್ಡದಾಗಿ ಸನ್ಮಾನ ಮಾಡ್ತಾರೆ. ದುಡ್ಡು ಎಲ್ಲಿಂದ ತಂದಿದ್ದೇನೆ ಅಂತ ಕೇಳ್ತಾ ಇಲ್ಲ. ನಿಮ್ ಜೊತೆ ಮಾತಾಡ್ತಿರ್ಬೇಕಾರೆ ಸರ್, ಈಗಿರುವಂತ ಸಮಾಜಕ್ಕೂ ನೀವು ನಡೀತಿರೋ ದಾರಿ ಪ್ರವಾಹದ ವಿರುದ್ಧ ಇಜ್ದಂಗ ಆಗ್ತಿದೆ. 100% ನಾವು ಹಂಗೆ ಇರುವ, ಏನಾಗುತ್ತೆ ಅದು ಮಾಡುವ. ಅಲ್ಲ, ನೀವು ಸಾಧನೆ ಅಂದ್ರೆ ಈ ರಾಜಕೀಯದಲ್ಲಿ ಒಂದು ಹಂತವನ್ನ ಪಡೆಯೋದಕ್ಕೆ ಸಾಧ್ಯವ ಈ ಭ್ರಷ್ಟಾಚಾರದ ಕೂಪದ ಒಳಗೆ? ಆಗದೆ ಇದ್ರು ಹಂಗಂತ ಕಾಂಪ್ರಮೈಸ್ ಆಗಕ್ಕಾಗಲ್ವಲ್ಲ. ಕಾಂಪ್ರಮೈಸ್ ಆಗಲ್ಲ, ನಾವು ಕಾಂಪ್ರಮೈಸ್ ಆಗಲ್ಲ, ಪ್ರಶ್ನೆ ಇಲ್ಲ. ಈ ಯೋಚನೆ ಮಾಡಿದ್ರು ಸರ್, ನಿಮ್ಮ ಈ 35-36 ವರ್ಷದ ಸಾಮಾಜಿಕ ಕಾರ್ಯಗಳನ್ನ ನೆನಪಿಸ್ಕೊಂಡ್ರೆ ಒಂದು ಆತ್ಮತೃಪ್ತಿ ಅನ್ನೋದಿದೆ? 100% ಇದೆ. ಒಂದು ಅದೃಷ್ಟ ಅವ್ನು ಕೈ ಹಿಡಿದಿಲ್ಲ ನನಗೆ. ನಾನು ಹೋರಾಟದಲ್ಲಿ ಏನು ಆದಷ್ಟು ಬೇಗ ಆಗುತ್ತೆ ಸರ್, ಅದು ಕೂಡ ದೇವರಿದ್ದಾನೆ. ಖಂಡಿತ ಸರ್, ಖಂಡಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿರಂತರವಾಗಿ 35-36 ವರ್ಷಗಳಿಂದ ನಿಮ್ಮನ್ನು ನೀವು ಸಾಮಾಜಿಕ ಕಾರ್ಯಗಳಲ್ಲಿ ಹೆಂಗೆ ತೊಡಗಿಸ್ಕೊಂಡಿದ್ದೀರಿ, ಜೊತೆಗೆ ಯುವ ಸಮೂಹಕ್ಕೊಂದು ಒಳ್ಳೆ ಸಂದೇಶವನ್ನು ಕೊಟ್ಟರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಕ್ಕೇರಿ ಸುರೇಶ್ ಅವರು ಭಾಗಿಯಾಗಿದ್ದರು. ಅತ್ಯದ್ಭುತವಾದಂತಹ ಸಂದೇಶವನ್ನು ಇವತ್ತು ರವಾನೆ ಮಾಡಿದ್ದಾರೆ. ಮೊದಲನೇದಾಗಿ ಯುವ ಸಮೂಹ ನೋಡಿ, ರಾಷ್ಟ್ರೀಯತೆ ಅನ್ನೋದು ಮರೆಯಾಗಿ ಹೋಗ್ತಾ ಇದೆ. ಪೋಷಕರನ್ನು ನೋಡಿಕೊಳ್ಳಲಾಗದಂತಹ ಸ್ಥಿತಿಯಲ್ಲಿ ಯುವ ಸಮೂಹ ಇದೆ. ಹಾಗಾಗಿ 2 ವಿಚಾರಗಳ ಬಗ್ಗೆ ಯುವ ಸಮೂಹ ಹೆಚ್ಚು ಕಾಳಜಿಯನ್ನು ವಹಿಸಬೇಕು ಅನ್ನುವಂಥ ಸ್ಪಷ್ಟ ಸಂದೇಶ, ಜೊತೆಗೆ ಭ್ರಷ್ಟಾಚಾರ ಮುಕ್ತ ಒಂದು ದಕ್ಷ ಆಡಳಿತ, ದಕ್ಷ ಸಮಾಜವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವರಿಗೆ ಅಧಿಕಾರ ಸಿಕ್ಕಲಿ, ಭ್ರಷ್ಟಾಚಾರ ಮುಕ್ತ ಸಮಾಜವನ್ನ ಕಿಕ್ಕೇರಿ ಸುರೇಶ್ ಅವರು ನಿರ್ಮಾಣ ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.